ಬ್ಯಾಕ್ ಕೇಮಸ್ ಮಂತ್ಲಾಗ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಲಾಗ್ ಅಂತ ಅನ್ಕೋಬೋದು. ಏನಪ್ಪ ಅಂತ ವಿಶೇಷ ಅಂತ ನಿಮಗೂ ಗೊತ್ತು. ಯಾಕಪ್ಪ ಅಂದರೆ ರಾಯರನ್ನ ಯಾರು ಆರಾಧನೆ ಮಾಡ್ತಾ ಇರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವತ್ತು ಬಂದು ರಾಯರು ಜನ್ಮದಿನ, ಹಾಗಾಗಿ ನಮ್ಮ ಮನೇಲಿ ಕೂಡ ಸ್ಪೆಷಲ್ಲು. ಯಾಕಂದರೆ ನನಗೂ ತುಂಬ ಅಂದರೆ ತುಂಬಾ ಪ್ರೀತಿ ರಾಯರ ಮೇಲೆ. ಅವರು ಕೂಡ ಸದಾ ನನ್ನ ಬೆನ್ನೆಲುಬಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಂತ ಹೇಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ರಾಯರ ನೆಂಬಿ ಯಾರು ಕೆಟ್ಟವರಾಗಿಲ್ಲ. ಯಾವುದೋ ಒಂದು ಟೈಮಲ್ಲಿ ಕೈ ಹಿಡಿತಾನೆ ಅಂತ ನೀವು ಅಂದ್ಕೋಬೋದು. ಇಲ್ಲ, ಸದಾ ಬೆನ್ನೆಲುಬಾಗಿರ್ತಾರೆ ಅವರು ರಾಯರು ಯಾವಾಗ್ಲೂ. ಹಾಗಂತ ಹೇಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಲೀನ್ ಮಾಡಿಬಿಟ್ಟು ಫಸ್ಟು ಮೇನ್ ರಂಗೋಲಿ ಹಾಕಬೇಕು. ಯಾಕಪ್ಪ ಅಂತಂದರೆ ರಾಯರಿಗೆ ರಂಗೋಲಿಗೆ ತುಂಬ ಪವಿತ್ರ ಇದೆ. ಯಾಕಪ್ಪ ಅಂದರೆ ಅವ್ರು ಬರೋ ಜಾಗದಲ್ಲಿ ರಂಗೋಲಿ ಇದ್ರೇ ಅವ್ರಿಗೂ ಮನಸ್ಸು ತೃಪ್ತಿಯಿಂದ ಬರ್ತಾರಂತ ನಾನು ಕೇಳಿದ್ದೀನಿ. ಹಂಗಾಗಿ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮನೆ ಕ್ಲೀನ್ ಮಾಡಿಬಿಟ್ಟು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಕ್ಕಳಿದ್ದಾರಲ್ಲ, ತರಲೆ ಮಕ್ಕಳು, ಇಬ್ಬರು ಕೂಡ ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಆ ಚಿಕ್ಕ ಪಾಪಕ್ಕೂ ಸ್ವಲ್ಪ ಹುಷಾರಿರಲಿಲ್ಲ, ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮಾಡಲೇಬೇಕು ನಾನು ರಾಯರ ಪೂಜೆನ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮಕ್ಳಿಗೂ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ. ನಿಮಗೆಲ್ಲ ಇನ್ನೊಂದು ವಿಶೇಷ ಹೇಳೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ರಾಯರ ದಿನ ಯಾರು ತುಳಸಿ ಕಟ್ಟೆ ಮಣ್ಣನ್ನು ತಗೊಂಡು ಸ್ನಾನ ಮಾಡ್ತಾರೆ ಅವ್ರಿಗೆ ಯಾವುದೇ ದುಷ್ಟಶಕ್ತಿ ಆಗಿರ್ಬೋದು, ಅಕಸ್ಮಾತು ಏನು ಹೇಳ್ತಾರೆ ಶತ್ರುಗಳ್ದಿರ್ಬೋದು, ಕಣ್ಣು ತಾಕಲ್ವಂತೆ. ಹಾಗಾಗಿ ತುಳಸಿ ಕಟ್ಟೆ ಅಂದರೆ ತುಳಸಿ ದಳ ಯಾವತ್ತಿದ್ರೂ ರಾಯರಿಗೆ ಪವಿತ್ರ ಇರೋದ್ರಿಂದ ನೀವು ಕೂಡ ಮಣ್ಣಾಗಲಿ ಇಲ್ಲ ತುಳಸಿದೊಂದು ಎಲೆ ಆದರೂ ಕೂಡ ತಲೆ ಮೇಲಿಟ್ಟು ಸ್ನಾನ ಮಾಡಿದ್ರೆ ನೀವು ತುಂಬಾ ಒಳ್ಳೆಯದಾಗುತ್ತೆ ಜೀವನದಲ್ಲಿ. ವಾರ 5 ದಿನ ಬೇಗನೆ ಮಾಡಿ ಅಂತ ನಾನು ಹೇಳ್ತೀನಿ. ಬೇಗನೆ ಮಾಡಬೇಕು. ಯಾಕಪ್ಪ ಅಂದರೆ ಇದು ರಾಹುಗಾಲ, ಯಮಗಂಟೆ ಕಾಲ ಎಲ್ಲ ಸಿಗುತ್ತೆ. ಹಂಗಾಗಿ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿಬಿಟ್ರೆ ಇನ್ನೂ ಒಳ್ಳೆ ಶ್ರೇಯಸ್ ಕೂಡ ಸಿಗುತ್ತೆ ನಿಮಗೆ. ರಾಯರ ಅನುಗ್ರಹ ತಪ್ಪದೆ ನಿಮ್ಮ ಮೇಲೆ ಇರುತ್ತೆ. ನೀವೇನು ಗ್ರ್ಯಾಂಡಾಗೆ ಮಾಡಬೇಕು ಅಂತೇನಿಲ್ಲ. ರಾಯರ ಪೂಜೆನ ಸಿಂಪಲಾಗಿ ನಿಮ್ಮ ಮನೇಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಲ್ಲಿ ಹೂವು ಹಾಕಿ ಪೂಜೆ ಮಾಡಿದ್ರು ಕೂಡ ಸಲ್ಲುತ್ತೆ. ನೀವೆಲ್ಲನೂ ಇಂದಲೂ ದಿನವೇ ಮಾಡ್ಕೊಬಿಟ್ರೆ ರೆಡಿನಾ, ಬೆಳಗ್ಗೆನೇ ದೀಪ ಹಚ್ಚಕ್ಕೆ ರೆಡಿ ಆಗುತ್ತೆ. ಆದರೆ ನಾನು ಏನು ಮಾಡಲಿ, ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಪ್ಪ ಅಂದರೆ ನಮ್ಮ ದೊಡ್ಡಮ್ಮ ತೀರೋಗಿದ್ರು. ಹಾಗಾಗಿ ನಾನು ರಾಯರದು ಹುಟ್ಟುಹಬ್ಬ ಅನ್ನೋದು ನೆನಪಿದ್ರು ಕೂಡ ಅದಕ್ಕೇನು ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಸಿಂಪಲಾಗೆ ಮಾಡಿಬಿಡೋಣ ಇವತ್ತು. ನೆಕ್ಸ್ಟ್ ವರ್ಷದಿಂದ ನೆನಪಾಗಿದ್ದು ಯಾವುದೇ ವಿಘ್ನ ಇಲ್ಲದೆ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಏನು ಮಾಡೋಕ್ಕಾಗಲ್ಲ, ದೊಡ್ಡಮ್ಮ ತೀರೋದ್ರು. ಹಂಗಾಗಿ ಸ್ವಲ್ಪ ಬೇಜಾರಿತ್ತು, ಹಂಗಾಗಿ ಸರಿಯಾಗಿ ಮಾಡಲಿಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ. ಹಾಗಾಗಿ ಸಿಂಪಲಾಗೆ ಮಾಡ್ತಾಯಿದ್ದೀನಿ ನಾನು ಮಾತ್ರ ಇವತ್ತು ಪೂಜೆನ. ನೀವು ಅಷ್ಟೇ ಆಡಂಬರದಿಂದ ಏನು ಮಾಡಬೇಕಂತಿಲ್ಲ. ನಿಮ್ಮ ಕೈಲಿ ಅಷ್ಟು ಅಟ್ಲೀಸ್ಟ್ ಆಗಲಿಲ್ಲ ಅಂದರೂ ಕೂಡ ಮನೇಲಿ ದೀಪ ಹಚ್ಚಿದ್ರು ಕೂಡ ಅವತ್ತು ಒಳ್ಳೆಯದೇನೆ. ಯಾಕಪ್ಪ ಅಂದರೆ ರಾಯರ ಅನುಗ್ರಹ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಗೆ ಚೆನ್ನಾಗೂ ಸಿಗುತ್ತೆ. ಯಾರ್ಯಾರು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಈಗ ರಾಯರ ಮಠ ತುಂಬಾ ರಶ್ ಇದೆ, ಆದರೂ ಸ್ವಲ್ಪ ಬಿಡದಿಂದಲೇ ಹೋಗಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಪೂಜೆ ಮಾಡಿದ ಮೇಲೆ ನಿಮ್ಮ ಹತ್ರ ಏನಾರು ರಾಯರ ಮಠ ಇದೆ ಊರ ಹತ್ರ ಅಂತಂದರೆ ಹೋಗಿದ್ದು ಬಂದರೂ ಇನ್ನೂ ಒಳ್ಳೆಯದೇ. ಇಲ್ಲ ಅನ್ನೋರು ದೇವ್ರ ಪೂಜೆನೇ ಮನೇಲಿ ಮಾಡಿ ಏನಾಗಲ್ಲ. ವಿಗ್ರಹ ಇಟ್ಟಿರೋರು ವಿಗ್ರಹನೂ ಕೂಡ ಪೂಜೆ ಮಾಡ್ಬೋದು. ವಿಗ್ರಹ ಇಟ್ಟಿರೋರು ಅಭಿಷೇಕ ಮಾಡಿದ್ರೆ ಒಳ್ಳೆಯದಂತೆ. ಇಲ್ಲ ಅಂದರೆ ಫೋಟೋಗೆ ಕೂಡ ಮಾಡಿ. ಯಾಕಪ್ಪ ಅಂದರೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅಂತಾರೆ. ಹಂಗಾಗಿ ಗಂಡು ಮಕ್ಳು ಇರೋರು ಮಾಡಿ ಮನೇಲಿ. ಇಲ್ಲ ಅಂದರೆ ಫೋಟೋಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತೀನಿ. ಇವತ್ತು ರಾಯರದ ಹುಟ್ಟದ ದಿನ ಇದ್ದಿಂದ ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಹಂಗಾಗಿ ಅಂಗಡಿಲಿ ತಂದು ನೀವು ಹಚ್ಬೋದು. ನಮ್ಮ ಮನೇಲಿ ನಾವು ತುಪ್ಪನ ಯೂಸ್ ಮಾಡಲ್ಲ, ಏನಾದರೂ ದೀಪಕ್ಕಷ್ಟೇ ಅಂತ ಅಂದ್ಬಿಟ್ಟು ನಾವು ಹಾಗೇ ಮನೆಯಲ್ಲೇ ಇಟ್ಕೊಂಡಿದ್ದೆ ನಾನು. ನಿಮ್ಗೆ ಅಕಸ್ಮಾತ್ ಸಿಗಲಿಲ್ಲ ಅನ್ನೇನೋ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುತ್ತೆ, ತಂದು ಯೂಸ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಯಾಕಪ್ಪ ಅಂದರೆ ತುಪ್ಪ ದೀಪ ಹಚ್ಚಿರೋ ಒಳ್ಳೇದಂತೆ. ಇವತ್ತು ಅಕಸ್ಮಾತ್ ನಿಮ್ಮ ತುಪ್ಪ ಆಗಲ್ಲ ಅಂತಂದರೆ ಎಣ್ಣೆನೇ ತಂದು ಹಚ್ಚಿ. ಮಾಮೂಲಿ ಅಕಸ್ಮಾತ್ ದೀಪದ ಎಣ್ಣೆ ಇಲ್ಲ ಅಂದರೆ ಅಡುಗೆ ಎಣ್ಣೆಲಿ ಕೂಡ ಹಚ್ಬೋದು. ಒಟ್ಟಿನಲ್ಲಿ ಇವತ್ತು ತುಪ್ಪ ದೀಪ ಹಚ್ಚೋದು ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾರೆ. ನನಗೂ ಕೂಡ ಒಳ್ಳೆಯದಾಗಿದೆ. ಇವತ್ತು ನಾನು ಸ್ವಲ್ಪ ನೆನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ವಿಡಿಯೋನ, ಸಾರಿ, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಹಾಗಾಗಿ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರೀತಿಯಿಂದ. ಹಾಗೆಯೇ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಇನ್ಮೇಲೆ ರಾಯರ ನಂಬಿ ಯಾರು ಕೆಟ್ಟೋರಿಲ್ಲ. ಪ್ಲೀಸ್ ಎಲ್ಲೋ ರಾಯನ ನಂಬಿ. ಯಾಕೆ ತಂದೆ ಸ್ಥಾನದಲ್ಲಿ ನಿಂತು ಮುಂದೆ ನಡೆಸ್ತಾರೆ ಅಂತ ನಾನು ಧೈರ್ಯದಿಂದ ಇದ್ದೀನಿ. ಹಾಗೆ ನೀವು ಕೂಡ ಇರಿ, ಎಲ್ಲ ಕೂಡ ಒಳ್ಳೆಯದೇ ಆಗುತ್ತೆ. ಯಾವುದೋ ವಿಘ್ನ ಯಾವುದೇ ರೀತಿಯಲ್ಲಿ ಬರಲ್ಲ. ಹಂಗಾಗಿ ಒಂದ್ಸಲ ನೀವು ಯಾವುದೇ ಫ್ರೀ ಟೈಮಲ್ಲಾದರೂ ಕೂಡ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಮಂಡ್ಯದಲ್ಲಿ ಇದೆ, ಅಲ್ಲೂ ಕೂಡ ಹೋಗಿದ್ದು ಬನ್ನಿ. ಪೂಜೆಗೆ ಯಾವುದೇ ಹೂವು ಮುಡಿಸಿದ್ರು ಕೂಡ ತುಳಸಿ ಅಂತ ಮಿಸ್ ಮಾಡಬೇಡಿ. ಯಾಕಪ್ಪ ಅಂದರೆ ರಾಯಿಗೆ ಪ್ರಿಯವಾದಿದ್ದೇ ತುಳಸಿ. ರಾಯರ ಅನುಗ್ರಹ ಸಿಗಲೇಬೇಕು ನಿಮಗೆ ಅಂದರೆ ತುಳಸಿನ ಮಿಸ್ ಮಾಡದೆ ಇಡಿ. ಹಂಗಾಗಿ ನೀವು ಬೇಕಾದ್ರೆ ಹೂಗಿಂತ ಹೆಚ್ಚಾಗಿ ತುಳಸಿನೇ ಇಟ್ಟರು ಕೂಡ ಒಳ್ಳೆಯದು. ನನಗೆ ಗೊತ್ತಿರಲಿಲ್ಲ, ನನಗೆ ಅಂದರೆ ನಾನು ಜಾಸ್ತಿ ತುಳಸಿ ಯೂಸ್ ಮಾಡ್ತಿರಲಿಲ್ಲ.
ಆದರೆ ನಾನು ಯಾವಾಗ್ಲೂ ದೇವ್ರ ಹತ್ರ ಏನಾದ್ರು ಪ್ರಸಾದ ಕೇಳಿದಾಗೆಲ್ಲ ದೇವ್ರು ಹೂನೇ ಕೊಡ್ತಿರ್ಲಿಲ್ಲ. ರಾಯರ ಮಾತ್ರ ಒಂದು ಫೋಟೋದಿಂದ ಒಂದು ಹೂ ಕೂಡ ಬಿದ್ದಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ವರ್ಷ ಆಗ್ತಿದೆ, ಒಂದು ವರ್ಷಕ್ಕಿಂತ ಜಾಸ್ತಿನೇ ಆಯ್ತಾ ಇದೆ ಅಂದ್ಕೊಳ್ಳಿ. ಆದರೂ ಒಂದು ದಿನನೂ ಕೂಡ ಹೂ ಕೊಟ್ಟಿರಲಿಲ್ಲ. ನಾನು ಏನೋ ಇಷ್ಟು ನಾನು ಚೆನ್ನಾಗಿ ಅಷ್ಟು ಪೂಜೆ ಮಾಡಿದ್ರು ಏನು ಸಿಗ್ತಾ ಇಲ್ವಲ್ಲ, ಹೂ ಪ್ರಸಾದ ಒಂದಿನ ಕೊಡಲಿಲ್ವಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ನಿನ್ನೆ ಸುಮ್ಮನೆ ಕೂತಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದಕ್ಕೆ ನೀವು ತುಳಸಿದು ದಳ ಹಾಕಿಲ್ಲ ಅಂತ ಗೊತ್ತಾಯಿತು. ಹಂಗಾಗಿ ಇವತ್ತು ನೋಡೋಣ, ನಾನು ಅದೇ ತಪ್ಪು ಮಾಡಿದರೆ ಮತ್ತೆ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಮಿಸ್ ಮಾಡಿದೆ ತುಳಸಿ ಇಟ್ಟೆ. ನಾನು ನಂಬಕ್ಕೆ ಆಗ್ತಿಲ್ಲ ನಿಜವಾಗ್ಲೂ. ಹೂ ಪ್ರಸಾದ ಅಂತೂ ತುಂಬಾ ಚೆನ್ನಾಗೇ ಸಿಕ್ತು. ಆದರೆ ಲಾಸ್ಟಲ್ಲಿ ಹೇಳ್ಬೇಕಾಗಿರೋದು ಒಂದೇ ಒಂದು ಪಾಯಿಂಟ್ನ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನು ರಾಯರಿಗೆ ಅಂದ್ಬಿಟ್ಟು ನೈವೇದ್ಯ ಮಾಡಿದ್ದೆ. ನಾನು ಉಪವಾಸ ಇದ್ನಲ್ಲ ಅಂತ ಅಂದ್ಬಿಟ್ಟು ನೈವೇದ್ಯ ಮಾಡಿಟ್ಟಿದ್ದೆ. ಅದರಲ್ಲಿ ನಾನು ಹಾಲು ಮತ್ತು ಬೆಲ್ದನ ಮತ್ತು ನೀರಿಟ್ಟಿದ್ದೆ. ನೀರು 3 ಒಳಗಡೆನೂ ಕೂಡ ತುಳಸಿ ದಳ ಹಾಕಿದ್ದೆ. ಆದರೆ ಎಲ್ಲ ಥರಲ್ಲೂ ಇದೆ, ನೀರಲ್ಲಿ ಮಾತ್ರ ತುಳಸಿ ದಳ ಇಲ್ಲ. ಏನಾಯಿತು ಅಂತ ಕನ್ಫ್ಯೂಸಲ್ಲೇ ನಾನು ಸರಿಯಾಗಿ ವೀಡಿಯೋ ಮಾಡಿ ನೆನೇನೆ ಹಾಕ್ಬೇಕಿತ್ತು, ಆದರೆ ಹಾಕಲಿಲ್ಲ. ಯಾಕಪ್ಪ ಅಂದರೆ ಏನಾಯಿತು, ತುಳಸಿ ದಳ ಅಲ್ಲಿ ಇತ್ತಲ್ಲ ನೀರೊಳಗಡೆ, ಯಾರು ತಗೊಂಡ್ರು ಅನ್ನೋ ಕನ್ಫ್ಯೂಸಲ್ಲೇ ಕೂಡ ನಾನು ಹಾಕಿರಲಿಲ್ಲ. ಹಾಗಾಗಿ ಸಾರಿ, ಲೇಟಾಗಿ ಇವತ್ತು ಮಾರನೇ ದಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೋಬೇಡಿ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟೆ, ಲಾಸ್ಟಲ್ಲಿ ಹೇಳೋದನ್ನ. ಹಾಗಾಗಿ ನಾನು ಕೂಡ ಪೂಜೆನ ನೀಟಾಗೇ ಮಾಡಿದೆ. ಯಾಕಪ್ಪ ನನಗೆ ಅದೊಂದು ಡೌಟ್ ಇತ್ತು. ಏನಪ್ಪ ಅಂದರೆ, ತುಳಸಿ ದಳ ಇಟ್ಟದೆ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಯಾವಾಗಲೂ ಕೇಳಿದ್ರು ರಾಯರ ಅನುಗ್ರಹ ನಂಗೆ ಸಿಗ್ತಿಲ್ಲ. ಬೆನ್ನಲ್ಬಾಗಿದ್ದರೂ ಕೂಡ ನಾನು ಕೇಳಿದ್ದೆಲ್ಲ ಆಗ್ತಿತ್ತು, ಆದರೆ ಉಪವಾಸದ ಮಾತ್ರ ಒಂದು ಸಲನೂ ಸಿಕ್ಕಿರಲಿಲ್ಲ. ಇವತ್ತು ನೋಡೋಣ, ಮತ್ತೆ ನಾನು ಅದೇ ರೀತಿ ತಪ್ಪು ಮಾಡ್ತಾಯಿದ್ದೀನೇನೋ ಅನ್ನೋದಕ್ಕೋಸ್ಕರನೇ ಹೂ ಜೊತೆಗೆ ತುಳಸಿ ದಳನ ಜಾಸ್ತಿ ಇಟ್ಟೆ. ಸ್ಟಾರ್ಟಿಂಗ್ ತುಳಸಿ ದಳ ಇಟ್ಬಿಟ್ಟೇನೋ ಹೂ ಇಟ್ಟಿದ್ದು ನಾನು. ಆಗ ಗೊತ್ತಾಯಿತು ನಾನು ಮಾಡಿರೋ ತಪ್ಪು ಏನು ಅಂತ. ಅಲ್ಲಿಗೆ ಅರ್ಥ ಆಯಿತು. ನೀವು ನೋಡ್ಬೋದು, ಪೂಜೆ ಆದ ತಕ್ಷಣವೇ ಸಿಕ್ಕಿದೆ, 2 ಹೂ ಸಿಕ್ತು. ಅಂದರೆ ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿದ್ದಿರೋದನ್ನ. ಯಾಕಪ್ಪ ಅನ್ನೋ ಟೈಮಲ್ಲಿ ನಾನು ಫೋನ್ ಎತ್ಕೊಬಿಟ್ಟಿದ್ದೆ, ಯಾವುದೋ ಕಾಲ್ ಬಂತು ಅಂದ್ಬಿಟ್ಟು, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಇನ್ನು ನಾನು ನೈವೇದ್ಯಕ್ಕೆ ಕೂಡ ಇಡೋಣ ಅಂತಂದ್ಬಿಟ್ಟು ಬಂದೆ. ನೈವೇದ್ಯ ಬಂದಿವತ್ತು ಬೆಲ್ದನ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಪಾಯಸ ಮಾಡಬೇಕಿತ್ತು, ಅಂದರೆ ಟೈಮ್ ಇರಲಿಲ್ಲ. ಯಾಕಪ್ಪ ಅಂದರೆ ಪಾಪಗೂ ಕೂಡ ಆಗೋ ಜ್ವರ ಬಂದುಬಿಟ್ಟಿತ್ತು. ನಿನ್ನೆ ದೊಡ್ಡಮ್ಮ ತೀರೋಗಿದ್ರಲ್ಲ, ಅದಕ್ಕೆ ಕ್ರೌಡಲ್ಲಿ ಪಾಪ ಸ್ವಲ್ಪ ಹೆದ್ರುಕೊಬಿಟ್ಟಿದ್ದಾನೆ ಅವನು. ಹೆದ್ರುಕೊಂಡು ನೈಟಿಂದ ಸ್ವಲ್ಪ ಜ್ವರ ವಾಮಿಟು ಎಲ್ಲ ಸ್ಟಾರ್ಟ್ ಆಗೋಗಿತ್ತು, ಕೈ ಬಿಡ್ತಿರ್ಲಿಲ್ಲ. ಹಂಗಾಗಿ ಇವತ್ತು ರಾಯರ ಪೂಜೆ ಮಾಡೋಕ್ಕೂ ಕೂಡ ಬಿಡಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ನಾನು. ಆದರೆ ಅವ್ನು ಮಲಗಿಸ್ಬಿಟ್ಟು ನಾನು ಎಲ್ಲ ಕೆಲಸನೂ ಬೇಗನೆ ಮಾಡಿ ಮುಗಿಸ್ದೆ. ಲಾಸ್ಟ್ ಇದು ಬಂದು ನೈವೇದ್ಯವನ್ನು ರೆಡಿ ಮಾಡಬೇಕಿತ್ತು, ಹಂಗಾಗಿ ಬಂದೆ ಅಡುಗೆ ಮನೆಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಬೆಲ್ದನ ಮಾಡಿ ಒಪ್ಪತ್ತು ಬಿಡೋಣ ಅಂತ ಅಂದ್ಕೊಂಡೆ ಇವತ್ತು. ಹಾಗಾಗಿ ಪೂಜೆ ಕೂಡ ಮಾಡಬೇಕು. ಸ್ಟಾರ್ಟಿಂಗು ಯಾವುದೇ ದೇವ್ರ ಪ್ರಸಾದ ಮಾಡಬೇಕು ಅಂದರೆ ಫಸ್ಟು ಪೂಜೆ ಮಾಡಬೇಕಂತೆ. ನೀಟಾಗೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ನಮ್ಮದು ಗ್ಯಾಸ್ ಸ್ಟವ್ದು ಸ್ವಲ್ಪ ಪೈಪು ಲೀಕ್ ಆಗ್ತಿತ್ತು ಅಂದ್ಬಿಟ್ಟು ಪ್ಯಾಚ್ ಹೊಡೆದಿದ್ದೀನಿ. ಸದ್ಯಕ್ಕೆ ರೆಡಿ ಮಾಡ್ಸೋಕ್ಕೆ ಫ್ರೀ ಸಿಕ್ಕಿಲ್ಲ ಹೋಗಿ ಅಂತ ಅಂದ್ಬಿಟ್ಟು, ಹಾಗಾಗಿ ಇವತ್ತು ಬೆಲ್ದನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಹಸ್ತಿದ್ದು ನೀವು ದೇವ್ರ ಪೂಜೆ ಮಾಡ್ತೀರ ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗುತ್ತೆ. ರಾಯರ ವಾರ ದಿನ ನೀವು ಹಸ್ತಿದ್ರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ. ನಾನು ನಂಬಕ್ಕೆ ಆಗ್ತಿಲ್ಲ, ನಾನು ಎಷ್ಟು ಸಲ ಪೂಜೆ ಮಾಡಿದ್ದೀನೋ ಅಷ್ಟು ಸಲ ಹೂ ಪ್ರಸಾದ ಸಿಕ್ಕಿದೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 4 ಸಲನೂ ಸಿಕ್ಕಿದೆ ನನಗೆ. ನಿಜ ಅಷ್ಟು ಖುಷಿ ಆಗ್ತಿತ್ತು ನನಗೆ. ನಾನು ಯಾವಾಗ್ಲೂ ಸುಮ್ಮನೆ ಕೇಳ್ತಿದ್ನಲ್ಲ ಹೂನ, ನಾನೇ ಬೇಜಾರು ಮಾಡ್ಕೋತಿದ್ದೆ. ಹೂ ಪ್ರಸಾದ ಕೇಳಿದೆ, ನಮ್ಮ ರಾಯರು ಕೊಡಲಿಲ್ಲ ಅಂದ್ಕೊಂಡಿದ್ದ ಮಾತ್ರ ಸಾಧಿಸ್ದೆ. ನಾನು ಏನೋ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ, ಅದೆಲ್ಲ ಈಡೇರ್ತಾ ಇದೆ, ಆದರೂ ಕೂಡ ಮಾತ್ರ ಬೀಳ್ತಾ ಇಲ್ಲ ಅಂತ ಅಂದ್ಕೊಂಡು ತುಂಬ ಸಲ ಯೋಚನೆ ಮಾಡ್ತಿದ್ದೆ. ವಾರ ಮಾಡೋದು ದಿನ ಎಲ್ಲ ಇದೇ ಯೋಚನೆಯಲ್ಲಿದೆ. ನೀವು ನೋಡ್ಬೋದು ಬೇಕಾದ್ರೆ. ಈಗ ನಾನು ತುಳಸಿನ ಅದಕ್ಕೂ ಸೇರಿಸಿ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಆದರೆ ಈ ಲೋಟದಲ್ಲಿ ನೀರಿದೆಯಲ್ಲ ಫಸ್ಟ್ ಒನ್ನು, ಅದರೊಳಗಡೆ ತುಳಸಿದು ಒಂದೇ ಒಂದು ಎಲೆ ಇತ್ತಷ್ಟೇ, ಇನ್ನು ಮಿಕ್ಕೋದು ಇರಲಿಲ್ಲ. ನಾನು ಅದೇ ಡೌಟಲ್ಲಿ ಬೆಳಗಿನ ಸರಿ ವೀಡಿಯೋನೇ ಮಾಡಲಿಲ್ಲ. ಏನಾಯಿತು ಮಕ್ಕಳು ಕೂಡ ಹೋಗಿರಲಿಲ್ಲ ದೇವ್ರ ಮನೆ ಒಳಗಡೆ. ಯಾಕಪ್ಪ ಅಂದರೆ ನಮ್ಮ ಮನೇಲಿ ಮಕ್ಕಳು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಎಲ್ಲನೂ ದೀಪ ಎಲ್ಲ ಚೆಲ್ಬಿಡ್ತಾನೆ ಪಾಪು ಚಿಕ್ಕವನು ಅಂದ್ಬಿಟ್ಟು, ದಾರ ಹಾಕಿ ಕಟ್ಟಿಬಿಡ್ತೀನಿ ನಾನು ಅವ್ನು ಒಳಗಡೆ ಹೋಗ್ತಾನೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕನ್ಫ್ಯೂಸಲ್ಲೇ ಇದ್ದೆ, ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಅಕಸ್ಮಾತ್ ರಾಯರು ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಅನ್ನೋದ್ರ ಇನ್ನೂ ತುಂಬಾ ಖುಷಿ ನನಗೆ. ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತಲೇ ಹಂಚ್ಕೋತಾಯಿದ್ದೀನಿ. ಈ ವಿಷಯನ ಹೇಳ್ಬಾರ್ದು, ಆದರೂ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ನನಗೆ ತುಂಬ ಖುಷಿ. ನೀವು ಕೂಡ ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ಒಂದು ರೀತಿಲಿ ಅವ್ರು ಕಾಣಿಸ್ತಾರೆ ಅಂತ ನಾನು ಹೇಳ್ತೀನಿ. ಆದರೆ ನನ್ನ ಕಣ್ಗಂತೂ ಕಾಣಿಸ್ಲಿಲ್ಲ. ಆದರೆ ಈ ರೂಪದಲ್ಲಿ ಬಂದು ಹೋಗಿದ್ದಾರೆ ಅಂತ ನಾನು ಅನ್ಕೋತೀನಿ. ನಂಬಿಕೆನೇ ಬರ್ತಿರ್ಲಿಲ್ಲ, ಆದರೂ ಇಷ್ಟು ನಂಬ್ತಾ ಇದ್ದೀನಿ ಅಂದರೆ ನಿಜ ಅಷ್ಟು ಖುಷಿ ಆಗ್ತಿದೆ. ಯಾಕಪ್ಪ ಅಂದರೆ ನನ್ನ ಮನೇಲಿ ಎಲ್ಲರನ್ನೂ ಕೇಳಿದ್ದೀನಿ, ದೇವ್ರ ಮನೆಗೆ ಹೋಗಿದ್ರಾ, ಹಿಂಗೆ ತುಳಸಿ ಎತ್ಕೊಂಡ್ರ ನೀವು ಅಂತೆಲ್ಲ ಕೇಳಿದ್ದೀನಿ. ಯಾರನ್ನೇ ಕೇಳಿದ್ರು ಅಪ್ಪ ಸುಮಂತು ಯಾರು ಕೂಡ ಇಲ್ಲ, ನಾನು ಹೋಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಹಂಗಾನೆ ತುಂಬಾ ಖುಷಿಯಾಗಿದೆ ಇವತ್ತು ರಾಯರ ಜನ್ಮದಿನದಿಂದ.
ಅವರು ಹುಟ್ಟುದ ಹಬ್ಬದ ದಿನ ನನಗೇನು ತುಂಬಾ ಖುಷಿ ಆಯಿತು. ನಾನು ಖುಷಿಯಾಗಿ ವಿಡಿಯೋ ಮಾಡಿದ್ದೀನಿ ಇವತ್ತು. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ನಾವು ಕೂಡ ಇನ್ನು ಒಪ್ಪತ್ತು ಬಿಡೋಣ ಅಂತಂದ್ಬಿಟ್ಟು ಪಾಪಗೂ ಕೂಡ ಊಟ ತಿನ್ನಿಸ್ತಾ ಇದ್ದೆ. ಯಾಕಪ್ಪ ನೈಟ್ ಅವನಿಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅವನಿಗೋಸ್ಕರ ಜಾಸ್ತಿ ಅಂದ್ಕೊಂಡಿದ್ದೆ. ಈ ರೀತಿ ಇದು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ನೀರನ್ನು ಕೂಡ ಕುಡ್ದಿರಲಿಲ್ಲ ನಾನು. ಹಾಗಾಗಿ ಫಸ್ಟ್ ಅವನಿಗೆ ಊಟ ತಿನ್ನಿಸ್ಬಿಡೋಣ, ಚಿನ್ನಿಗೆ ತಿನ್ನಿಸ್ಬಿಟ್ಟು ನಾನು ತಿನ್ನೋಣ ಅಂದ್ಬಿಟ್ಟು ಇಬ್ಬರು ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಪ್ಲೀಸ್ ಕಮೆಂಟ್ ಮಾಡಿ ಏನಂತಾನೆ ಖುಷಿ ಆಯಿತು ಅನ್ನೋದಾದ್ರೂ ಒಂದು ಕಮೆಂಟ್ ಆದರೂ ಮಾಡಿ. ರಾಯರ ಅನುಗ್ರಹ ನಿಮಗೂ ಕೂಡ ಸಿಗಲಿ ಅಂತ ನಾನು ಅಂದ್ಕೋತೀನಿ. ನಾನು ವಿಡಿಯೋ ನೋಡಿ ನೀವು ಏನಾರು ಬೇಡ್ಕೊಂಡಿದ್ರೆ ಈಡೇರಲಿ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ನಿಮ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದರೆ ಇದು ನೈಟ್ ಮಾಡಿರೋದು. ನೈಟು ಕೂಡ ಬಂದು ದೇವ್ರ ಮನೆಗೆ ಹೋಗಿದ್ದೆ. ಯಾಕಪ್ಪ ಅಂದರೆ ತುಪ್ಪದ ದೀಪ ಇನ್ನೂ ಉರಿತಾ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬನ್ನಿ ಈಗ ರಾಯರದಲ್ಲಿ ಪ್ರಸಾದ ಬಿದ್ದಿದೆ ಅಂತ ನಾನು ಹೇಳಿದ್ನಲ್ಲ, ತೋರಿಸ್ತೇನೆ ಬನ್ನಿ. ಮತ್ತು ನೈಟ್ ಕೂಡ ಬಂದಾಗಲೂ ಕೂಡ ಪ್ರಸಾದ ಸಿಕ್ತು. ಹಾಗಾಗಿ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋನ ಒಂದು ನಿಮಿಷಕ್ಕೆ ಸ್ಕಿಪ್ ಮಾಡಿದೆ ನೋಡಿದ್ರೆ ತುಂಬಾ ಥ್ಯಾಂಕ್ಸ್. ಖುಷಿ ಆಯಿತು ನನಗೂ. ನೀವು ಕೂಡ ಈ ವಿಡಿಯೋ ನೋಡ್ಬಿಟ್ಟು ಖುಷಿಯಿಂದಿರಿ. ನೋಡಿ ಅಲ್ಲಿ ತುಳಸಿ ಅಲ್ಲೇ ಇದೆ ನೋಡಿ ನೀರಲ್ಲಿ ಗಿಡ. ನೈಟು ಡೇ ಇಲ್ಲ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.